ನಾಗಮಂಗಲದಿಂದ ಸ್ವಲ್ಪ ದೂರದಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಎದ್ದು ನಿಂತಿದ್ದ ಈ ಕೋಟೆ ಬೆಟ್ಟದ ಮೇಲೆ ನೆಲೆಸಿದ್ದಾರೆ ಭಕ್ತರ ಇತ್ಯಾರ್ಥಿಗಳನ್ನು ಈರಿಸುವ ಕಂಬದ ನರಸಿಂಹಸ್ವಾಮಿಯವರು ಮತ್ತು ಶ್ರೀನಿವಾಸ ಸ್ವಾಮಿಯವರು. ಹಚ್ಚ ಹಸಿರಿನ ಪರಿಸರ, ಕಣ್ಣಿಗೆ ತಂಪು ನೀಡುವ ಪಾಲಕ್ಕೆರೆಯಮ್ಮ ಕೆರೆ ಈ ಕ್ಷೇತ್ರದ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದೆ. ಇಲ್ಲಿನ ಮತ್ತೊಂದು ಅಚ್ಚರಿಯ ಸಂಪ್ರದಾಯವೇನೆಂದರೆ ಬೇರೆಡೆ ಕಾಣಸಿಗದ ವಿಶಿಷ್ಟ ಹರಕೆ. ಹೌದು, ಈ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ಕೋಳಿ ಅಥವಾ ಮೇಕೆ ಮಾಂಸದ ನೈವೇದ್ಯವನ್ನು ಸಮರ್ಪಿಸಿ ಮಾಂಸದ ಪ್ರಸಾದವನ್ನು ಹಂಚಿಸಲಾಗುತ್ತದೆ. ನಂಬಿಕೆ ಮತ್ತು ಭಕ್ತಿಯ ಅನನ್ಯ ಸಂಗಮವಾಗಿರುವ ಈ ಸ್ಥಳವು ಎಲ್ಲರ ಮನಸ್ಸಿಗೆ ಅಪಾರ ನೆಮ್ಮದಿ ನೀಡುತ್ತದೆ. ಈಗ ಒಂದಷ್ಟು ಬಿಸಿಲು ಬೀಳ್ತಾ ಇದಪ್ಪ. ಅಲ್ಲಿನ ದಾರಿ ಇಲ್ಲ. ಬಟ್ ಇವತ್ತು ಶನಿವಾರ ನಾವು ತಿನ್ನೋಕ್ಕಾಗಲ್ಲ. ಇನ್ನೊಂದು ಇವರು ಶನಿವಾರ ಅಂತ ತಿನ್ನೋಕ್ಕಾಗಲ್ಲ. ಶನಿವಾರ ಇರ್ತಾರಲಿಲ್ಲ ಅಂದರು ಶ್ರಾವಣ ಅಂದ್ಬಿಟ್ಟು ನಾನು ತಿನ್ನೋಕ್ಕಾಗಲ್ಲ. ಯಾರೋ ಏನೋ ಬೈಕೊಂಡವ್ರೆ ಅಂದ್ಕೊಂಡು. ನರಸಿಂಹ ಸ್ವಾಮಿ ಕಾಪಾಡಪ್ಪ, ನಿನ್ನ ಕೃಪೆ ಯಾವತ್ತೂ ನಮ್ಮ ಮೇಲೆ ಇರಲಿ. ಹಾಯ್ ಬ್ರೋ. ಏನು? ಹಾಂ, ಪ್ಯಾಂಟ್ ತೊಗೊಂಡೆ ನಾನು. ಚೆನ್ನಾಗಿದೆ. ಏನು ಸಮಾಚಾರ? ಸೇಮ್ ಅಲ್ಲ, ಕ್ರೈಮ್ ಸ್ಟಾರ್. ಅಯ್ಯೋ, ಹೇಳ್ಬೇಕು ನೀವೇ. ಇವ್ರೇನು ಇನ್ನೂ ಬಂದಿಲ್ಲ. RS457ಗಳು ಕಾಣಲಿಲ್ವಾ? ಆಯ್ತಾ, 2 ವರ್ಷ ಆಯ್ತಾ ಸಿಕ್ಕ? ಹಾಂ, 2 ವರ್ಷ ಆಯ್ತು. ಹ್ಞೂ, ಹೌದು. ಹಾಯ್ ಬ್ರೋ, ಎಲ್ಲಿದ್ದೀರಾ? ಹೌದಾ, ಓಕೆ, ಬಂದ್ರಿ ಹಾಂ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಒಂದು ಒಳ್ಳೆ ರೈಡ್ಗೆ ಹೋಗ್ತಾ ಇದ್ದೀವಿ. 100+ ಕಿಲೋಮೀಟರ್ಸೇ. ನಮ್ಮೊಂದಿಗೆ ತುಂಬ ದಿನ ಆದಮೇಲೆ ಕಿಶನ್ ಅವರು ಇದ್ದಾರೆ. ನ್ಯಾಪ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವರವರ ವರ್ಸಸ್ 650ಯಲ್ಲಿದ್ದಾರೆ. ನಾವು ನಮ್ಮ ಟಾಸನ್ ಮೇಲೆ. ಮುಂದೆ ಇನ್ನೊಬ್ಬರು ರೈಡರ್ ನಿಂತಿದ್ದಾರೆ ಅಲ್ಲಿ, ಸುದೀಪ್ ಅಂತ. ಅವರವರ RS457ಅಲ್ಲಿದ್ದಾರೆ. ನಾವು ಹೋಗ್ತಾ ಇರೋದು ಒಂದು ಒಳ್ಳೆ ಎಪಿಕ್ ಲೊಕೇಶನ್ನು, ಕೆರೆ ಆ್ಯಂಡ್ ಹಿಲ್ಲಲ್ಲಿರೋ ದೇವಸ್ಥಾನ. ಸೊ ಹೇಗೆ ಏನು ಎತ್ತ ಅಂತ ನೋಡೋಣ. ನಾನು ಇಲ್ಲಿವರೆಗೂ ಅಲ್ಲಿ ಹೋಗಿಲ್ಲ, ನಂದು ಫಸ್ಟ್ ಟೈಮ್ ಈ ಲೊಕೇಶನ್ ಹೋಗ್ತಾ ಇರೋದು. ಫ್ಯೂಲ್ ಬರೀ ಹಾಕೊಬೇಕಾಗಿದೆ. ಬ್ರೋ ಹೆಂಗಿದೆ ಬ್ರೋ ಇದು? ನೈಟ್ ಫ್ಯೂರಿ ಟೂತ್ಲೆಸ್ ಬಂದರೆ ನೋಡಿ. ನಾವೇ ಅಲ್ಲಿ ಬರ್ತಾಯಿದ್ರಿ ಬ್ರೋ. ಆರಾಮ್ ಬ್ರೋ, ನೀವು ಹೆಂಗಿದ್ದೀರಾ? ಯಾರು ನಿಮ್ಮ ಫ್ರೆಂಡ್ ಬಂದಿಲ್ವಾ? ಇಲ್ಲ ಬ್ರೋ, ಅವರು ಆ ಕಡೆ ತಿರುಪತಿಯಿಂದ ಬಂದು ಫುಲ್ ಎಂಟರ್ ಆಗಿ ಬರಬೇಕಲ್ಲ. ಓ, ಲೇಟ್ ಆಗಿಬಿಡುತ್ತೆ. ಹೌದೌದು, ಅಲ್ಲಿಂದ ಬೇಗನೆ ಬಿಡಬೇಕಾಗುತ್ತಲ್ಲ. ಹೌದು, ತುಂಬ ಬೆಳಗ್ಗೆ ಬೇಗ ಬಿಡಬೇಕು ಅವರು. ಕಿಶನ್ ಅಂತ ಬ್ರೋ. ಹೊರಡೋದಾ? ಹಾಂ, ಹಾಕ್ಕೊಳ್ಳಿ. ಲೊಕೇಶನ್ ಇದೆಯಾ ನಿಮ್ಮ ಹತ್ರ? ಓಕೆ, ಕೂಲ್. ನೀವು ಮೆಸೇಜ್ ಹಾಕ್ದಾಗ್ಲೇ ಅಲ್ಲೇ ಬರ್ತಿದ್ದೆ ಆರಾಮಾಗಿ. ಹಾಂ, ಟೆಂಪಲ್ ಇತ್ತು, ಹಂಗೆ ಒಂದು ಸ್ಟಾಪ್ ಹಾಕೊಂಡು. ಸೂಪರು. ನಾಷ್ಟ ಎಲ್ಲಿ ಬ್ರೋ? ಸಂಭ್ರಮದಲ್ಲಿ ಮಾಡೋದಾ? ನಿಮ್ಗೇನಾದ್ರೆ ಸ್ಪಾಟ್ ಗೊತ್ತಿದೆಯಾ ಬ್ರೋ? ನೀವೇ ಹೇಳ್ಬೇಕು. ಅದೇ ಹಿಂಗೆ ಟರ್ನ್ ತೊಗೊಳ್ಳಿದ ತಕ್ಷಣ ಫಸ್ಟೇ ಸಂಭ್ರಮ ಅಂತ ಸಿಗುತ್ತೆ ಒಂದು ಲೆಫ್ಟಲ್ಲೇ. ತುಂಬ ಹತ್ರ. ಬ್ಲಾಸ್ಟ್ ಅಲ್ಲ ಬ್ರೋ, ಆರಾಮಾಗಿ ಓಡಿಸಿ. ಸೊ ಹೊರಡೋಕ್ಕೆ ಎಕ್ಸಾಕ್ಟ್ಲಿ 7 ಗಂಟೆ ಆಗಿಬಿಟ್ಟಿದೆ. ಪ್ಲ್ಯಾನ್ ಮಾಡಿದ 6, ಆಮೇಲೆ 6:30, ಆಮೇಲೆ 6:30ಇಂದ 7 ಗಂಟೆಗೆ ಬಂದ್ಬಿಟ್ಟಿದೆ. ಫ್ಯೂಲ್ ಒಂದಿರಲಿಲ್ಲ, ಇದನ್ನು ಹಾಕ್ಕೊಳ್ಬೇಕಾಗಿದೆ. ಆಗಿದೆ. ಏನು ಕಾಣಿಸ್ತಾ ಇದೆ ನಮ್ಮ ಟಾರ್ಜನು. ಈಗ ನೋಡಿ, ಆ ಡೇ ಲೈಟಲ್ಲಿ ಆ್ಯಕ್ಚುಲಿ ಹೆಂಗೆ ಕಾಣುತ್ತೆ ನಿಮಗೆ ಆ ಗೋಲ್ಡನ್ ಚೈನು.
ಸೊ ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗಿರಲ್ಲ. ಬಟ್ ಈಗ ಮೈ ಗಾಡ್, ಬನ್ನಿ ಹೋಗೋಣ. ಕಿಶನ್ ಅವ್ರು ಮತ್ತು ಸುದೀಪ್ ಅವರಲ್ಲಿ ಆಚೆನೇ ಕಾಯ್ತವ್ರೆ. ಈ ಲೊಕೇಶನ್ ಯಾರನ್ನ ಹೋಗ್ಬೇಕಂದ್ರೆ ನಾನು ಗೂಗಲ್ ಮ್ಯಾಪ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬ್ಯೂಟಿಫುಲ್ ಪ್ಲೇಸು. ನಮ್ಮ ಪುನೀತ್ ಅವರು ಇವತ್ತು ಜಾಯ್ನ್ ಆಗಬೇಕಾಗಿತ್ತು, ಇನ್ನೊಂದು TRK ಎಕ್ಸ್ಪರ್ಟ್. ಅವರು ಕಾರಣವಶದಿಂದ ಜಾಯ್ನ್ ಆಗ್ಲಿಕ್ಕೆ ಆಗಿಲ್ಲ. ಏನು ಬಾಯ್ಸ್ ನಿಂತ್ಕೊಂಡ್ಬಿಟ್ಟಿದ್ದೀರಾ, ಹೋಗೋದಾ? ನೆನ್ನೆನೇ ಪೆಟ್ರೋಲ್ ಹಾಕೊಂಡ್ಬಿಟ್ರಾ ಇತ್ತ ಗಾಡಿಯಲ್ಲಿ? ಓ ಹೌದಾ, ಹೌದೌದೌದು. ಬಟ್ ಗಾಡಿದು ಹ್ಯಾಂಡ್ಲಿಂಗ್ ಆ್ಯಂಡ್ ಫೀಲ್ ಇದೆ ಅಲ್ವಾ? ಸ್ವಿಂಗ್ ಆರ್ಮ್ ಬೇರಿಂಗ್ ಮತ್ತು ನಮ್ಮ ಚೈನ್ ಸ್ಪ್ರಾಕೆಟ್ಗೆ ಚೇಂಜ್ ಮಾಡಾದ್ಮೇಲೆ DIDಗೆ ಮೈ ಗಾಡ್ ಸಕ್ಕತ್ತಾಗಿದೆ. ಈ ಬಲೂನ್ ಬೊಂಬೆ ನೋಡಿದಾಗ ನನಗೆ ನನ್ನ ಮಗನ ಇನ್ಸ್ಟಾಗ್ರಾಮಲ್ಲಿ ಆಗಿರೋ BB ಜ್ಞಾಪಕ ಬರುತ್ತೆ. ಮಗನ ಈಗ ಅಂದ್ಬಿಟ್ಟು ಹಿಂಗೆ ಅಂತ ಇದೆ. ಅದು ಯಾರೋ ಒಂದು ಜಾಗದಲ್ಲಿ ನಗು ಅಂದರೆ ನಗು ಮಗಂದು. ಅದೆಲ್ಲ ನೋಡಿದಾಗೆಲ್ಲ ಪ್ರತಿ ಸಲ ನೋಡಿದಾಗ ನಗು. ಅಲ್ಲೇ ಹಿಂದೆ ಇತ್ತು ಬ್ರೋ, ಹೋಟೆಲು ಅಲ್ಲೇ ಹಿಂದೆ ಇತ್ತು. ನಾನು ನೋಡಿದ್ದೀನಿ, ಕೇಳಿಸ್ತಲ್ಲ ನನಗೆ. ಬನ್ನಿ ಮುಂದಕ್ಕೆ ಹೋಗೋಣ. ಮಾಡೋದ ಇಲ್ಲೇ ನಾ ಬ್ರೋ ಕಚ್ತಾ ಇದ್ದೀನಾ? ಏನು 110 ಹೋಗ್ತಾ ಇದ್ದೀನಿ ಸುಮ್ಮನೆ. ಇಲ್ಲಪ್ಪ, ಏನಿಲ್ಲ ಆ ಥರ. ಓಕೆ, ಬಾಯ್ಸ್ ಎಲ್ಲ ಫುಲ್ ರೆಡಿ ಆಗಿಬಿಟ್ಟವ್ರೆ. ಈ ವ್ಲಾಗರ್ ಲೈಫೇ ಹಿಂಗೆ ಗುರು. ಹಾಗೆ ನೋಡಿದ್ರು ಲಾಸ್ಟಲ್ಲಿ. ಬೈ ದ ವೇ, ನೀವು ಅಬ್ಸರ್ವ್ ಮಾಡಿದೆ ಅಂದರೆ ನೋಡಿ, ನಮ್ಮ ಹತ್ರ ದ ಟೂತ್ಲೆಸ್ ದ ನೈಟ್ ಫ್ಯೂರಿ ಡ್ರ್ಯಾಗನ್ ಬಂದ್ಬಿಟ್ಟವನೆ. ನೋಡಿ ಹೆಂಗೆ ಕಾಣುತ್ತೆ ಗೊತ್ತಿಲ್ಲ. ಏನು ಗುರು ಹಿಂಗೆ ಅಲ್ಲಾಡ್ತವೆ ಕಾರ್ಗಳು. ಅಯ್ಯೋ, ಅವ್ರ ಪಕ್ಕದಿಂದ ನಮ್ಗೆ ಹೋಗೋಕ್ಕೆ ಭಯ ಆಗ್ತಾಯಿದೆ. ಎಲ್ಲಿಂದ ಹೋಗ್ತಾವನ್ ಗುರು ಬಸ್ಸವನು? ಇವನು ಸೈಕಲ್ ಗ್ಯಾಪಲ್ಲಿ ಹೊಡೆಯೋಕೆ ನೋಡ್ತಾವನೆ. ಓಹೋ, ಟ್ಯಾಲೆಂಟೆಡ್ ಬಸ್ ಡ್ರೈವರ್ಸ್, ನಮ್ಮ ಕರ್ನಾಟಕ ಬಸ್ ಡ್ರೈವರ್ಸ್. ಈಗ ಒಂದಷ್ಟು ಬಿಸಿಲು ಬೀಳ್ತಾ ಇದಪ್ಪ.
ಶ್ರೀ ಕ್ಷೇತ್ರ ಕಿತ್ತಾಘಟ್ಟನ. Step out of the shadows, into the fire. Don't be afraid to go out on a wire. Live in the moment, turn it louder. This is what you're made for. You just gotta be fearless. You just gotta be fearless. ಅಂಥ ರೋಡ್ಸಲ್ಲಿ ಒದ್ಲಾಡ್ಬಿಡುತ್ತಲ್ಲ ಬ್ರೋ. ಓ ಕೆಳಗಡೆ ಎಲ್ಲ ಹೊಡೆದು ಕಟ್ಟೋಗ್ಬಿಟ್ರೆ ಭಯ ಅಷ್ಟೇ. ರೋಡ್ಸ್ ಸಕ್ಕದಾಗವೆ. ಪೀಸ್. ವೀಕೆಂಡ್ಸಲ್ಲಿ ನಾವು ಆಚೆ ಬಂದು ಗಾಡಿ ತೊಗೊಂಡು ಎಲ್ಲೋ ಹೋಗ್ಬೇಕನ್ಸುತ್ತಲ್ಲ, ಅದು ಇಂಥ ಜಾಗಗಳಿಗೆ ಬರಬೇಕು. ಇಂಥ ಜಾಗಗಳಿಗೆ ಬಂದರೆ ನಾವು ಗಾಡಿ ತೊಗೊಂಡು ಪೀಸ್ ಹುಡ್ಕೊಂಬರ್ತಾ ಇದ್ದೀವಿ ಅನ್ನೋದಕ್ಕೆ ವ್ಯಾಲ್ಯೂ. ಜನರಿರೋ ಜಾಗದಲ್ಲಿ ಹೋಗ್ಬಿಟ್ಟು ನಾನು ಗಾಡಿ ತೊಗೊಂಡು ವೀಕೆಂಡಲ್ಲಿ ಹೋಗ್ತೀನಿ ಸ್ವಲ್ಪ ಮೈಂಡ್ ಫ್ರೆಶ್ ಅಪ್ ಆಗತ್ತಂದರೆ ಅದೆಲ್ಲ ಆಗಲ್ಲ. ಅದೆಲ್ಲ ಇಂಥ ಜಾಗಕ್ಕೆ ಬರಬೇಕು. ನೋಡಿ, ಒಂದು ನಾಯಿ ಕೂಡ ಕಾಣಲ್ಲ ನಿಮಗೆ. ಬಟ್ ಸೇಫ್ಟಿ ಈಸ್ ಅಗೇನ್ ಪ್ರಯಾರಿಟಿ. ನಿಮ್ಮ ಸೇಫ್ಟಿನ ಫಸ್ಟು ಕಾಪಾಡಿಕೊಂಡು ಆಮೇಲೆ ಇಂಥ ಜಾಗಗಳಿಗೆ ಆರಾಮಾಗಿ ಬನ್ನಿ. ಇಲ್ಲ ಅಂಥದ್ದು ಏನು ಡೇಂಜರ್ ಏನಿಲ್ಲ. ಜನರು ನೋಡಿ ಓಡಾಡ್ತಾರೆ ಇರ್ತಾರೆ ಊರವ್ರನ್ನೆಲ್ಲ. ಬಟ್ ಅಗೇನ್ ಸೇಫ್ಟಿ ಇಸ್ ಯರ್ ಪ್ರಯಾರಿಟಿ. ಆ್ಯಂಡ್ ಒಂದು 3-4 ಜನ ನೀವು ಫ್ರೆಂಡ್ಸ್ ಇದ್ಬಿಟ್ರೆ ಓಹ್ ಪೀಸು ಇಂಥ ಜಾಗಕ್ಕೆಲ್ಲ ಬರೋದು. ನನಗೆ ಇಲ್ಲಿ ನಿಲ್ಲಿಸ್ಬೇಕಂತ ತುಂಬ ಆಸೆ ಆಗ್ತಾಯಿದೆ. ಬಟ್ ಅಗೇನ್ ಮುಂದಕ್ಕೆ ಹೋದಾಗ ಅಲ್ಲಿ ಮುಂದೆ ಹೋದ್ಮೇಲೆ ಕೆರೆ ಇದೆ, ಆ ಕೆರೆ ಹತ್ರನೇ ನಿಲ್ಸೋಣ, ಆಮೇಲೆ ಬೇಕಾದರೆ ದೇವಸ್ಥಾನಕ್ಕೆ ಹೋಗೋಣ. ಸೊ ಇದು ನರಸಿಂಹಸ್ವಾಮಿ ದೇವಸ್ಥಾನ ಕೋಟೆ ಬೆಟ್ಟ ಹತ್ರ. ಸಖತ್ ಪವರ್ಫುಲ್ ಅಂತಾರೆ. ಒಂದು ಅಲ್ಲಿ ನಮಸ್ಕಾರ ಹಾಕಿ ಬರೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಅಲ್ಲಿ ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ ಓಪನ್ ಇರುತ್ತಂತೆ. ಅದಾದಮೇಲೆ ತಿರ್ಗಾ ಸಾಯಂಕಾಲ 3 ಗಂಟೆನೋ 4 ಗಂಟೆಗೆ ಓಪನ್ ಮಾಡ್ತಾರೆ. ಈ ಆರ್ಚು ಲೆಫ್ಟಲ್ಲೇ ಕೋಟೆ ಬೆಟ್ಟಕ್ಕೆ ಹೋಗೋದು. ಇಲ್ಲಿಂದ ಕೆರೆ, ಇದೆಲ್ಲ ಕೆರೆ. ಆ ಕಡೆ ಫುಲ್ಲು ನೀರೇ ಇಲ್ಲ ಗುರು, ಅಷ್ಟೊಂದು ನೀರಿಲ್ಲ. ಹೋಗೋದಲ್ಲಿ ಅಲ್ಲಿ ಹೋಗೋದಾ ಕೆರೆ ಹತ್ರ? ಎಲ್ಲಿ ತನಕ ಹೋಗುತ್ತೆ ಅಲ್ಲಿ ತನಕ ಹೋಗೋಣ. ಹೋಗೋದಲ್ಲ ಬ್ರೋ? ಏನಾಗಲ್ಲ ಬ್ರೋ, ಬನ್ನಿ. ಅಲ್ಲಿಂದ ದಾರಿ ಇಲ್ಲ, ಆ ಕಡೆಯಿಂದ ಇಲ್ಲ ದಾರಿ. ಅಲ್ಲೆಲ್ಲ ಸ್ವಲ್ಪ ರಿಸ್ಕ್, ಮಣ್ಣಲ್ಲಿ ಕುತ್ಕೊಂಡ್ಬಿಡುತ್ತೆ. ಇಲ್ಲಿ ತನಕ ಓಕೆ. ನೀರೇ ಇಲ್ಲ, ನಾನು ಹೇಳಿದ್ನಲ್ಲ. ಡ್ಯಾಮಲ್ಲಿ ನೀರ್ನ ಮೇ ಬಿ ಏನೋ ಗೊತ್ತಿಲ್ಲ. ಗಾಡಿ ಸೌಂಡೇ ಕೇಳೋದಿಲ್ಲ ನಾವು. ನಂದಾದ್ರೆ ಸ್ವಲ್ಪ ಬ್ಯಾಕ್ ಫೈರ್ ಎಲ್ಲ ಆಗುತ್ತೆ ಹೊಡೆದಾಗ. ಬಟ್ ನಿಮ್ದು ಫ್ರಂಟ್ ಅಲ್ಲಿ ಐತಲ್ಲ, ಏನು ಕೇಳಿಸ್ತಿಲ್ಲ ನನಗೆ. ನಮ್ಮ ಗಾಡಿ ಸೌಂಡು ನಂದೇ ಬಡಾರ್ ಬಿಡ್ರಿ ಅಂತ ಇರುತ್ತೆ. ಗಾಡಿ ಸಖತ್ತಾಗಿದೆ. ಏ ಒಳ್ಳೆ ಹ್ಯಾಂಡ್ಲಿಂಗ್ ಬ್ರೋ ಅದು ಗಾಡಿ. ಎಲೆಕ್ಟ್ರಾನಿಕ್ ಎಲ್ಲ ಚೆನ್ನಾಗಿತ್ತು ಬ್ರೋ. ಒಂದೇ ಇಶ್ಯೂ ಬಂದಿದ್ದು ಸ್ಟಾರ್ಟಿಂಗ್ ಅಲ್ಲಿ, ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ಗೆ. ಅವಂದು ಫರಾನ್ ಗಾಡಿ ಇದೆಲ್ಲ ಸೀನ್ ನೋಡಿದ್ರಲ್ಲ, ಅದು ಯಾವುದೋ ಒಂದು ಗಾಡಿ ಹೋಗ್ಬಿಟ್ಟು ಫುಲ್ ಇಂಜಿನೇ ಬ್ಲಾಸ್ಟ್ ಆಗಿಬಿಟ್ಟಿತ್ತಲ್ಲ. ಫರಾನ್ ಒಂದು ವಿಡಿಯೋ ಹಾಕಿದ್ನಲ್ಲ, ಅದೆಲ್ಲ ಅವ್ರದ್ದು ಏನೇನೋ ಆಗಿ ಆಮೇಲೆ ನಾವು ಕೊಡಲ್ಲ ವಾರಂಟಿ ಅಂದ್ಬಿಟ್ಟು ಇವ್ರು ಹೋಗ್ಬಿಟ್ಟು ಕೇಸ್ ಎಲ್ಲ ಹಾಕಿ ಇವಾಗ ಸ್ವಲ್ಪ ಚೆನ್ನಾಗಾಗ್ಬಿಟ್ಟವ್ರೆ ಪ್ರೀಲಿ ಇಂಡಿಯನ್ ಅವರು. ಬ್ರೋ ಟೈಮ್ ಶಾಫ್ಟ್ ಅಂದ್ರೆ ಬ್ರೋ ಚೇಂಜ್ ಅವ್ರದ್ದು ಹಾಂ ಕರೆಕ್ಟ್ ಆಗಿ ಟೈಮಿಂಗ್ ಇರಲಿಲ್ಲ. ಹಾಂ 6th ಗೇರ್ ಆದ್ಮೇಲೆ ಓ ಓಕೆ ಸರಿ ಇತ್ತು. ಹಾಂ 6th ಗೇರ್ ಆದ್ಮೇಲೆ ಪಿಕಪ್ ಇಲ್ಲ, ಫುಲ್ ಆಗ್ತಿಲ್ಲ ಗಾಡಿ. ಕರೆಕ್ಟ್ ಅವ್ರ ಗಾಡಿಯಲ್ಲೂ ಹಂಗೆ ಇದ್ದಿದ್ದು. ಆಮೇಲೆ ಈಗೆಲ್ಲ ಸರಿ ಹೋಯ್ತು, ಈಗೆಲ್ಲ ಚೇಂಜ್ ಮಾಡಿದ್ರು. ನಂದು ಇಶ್ಯೂ ಬಂದಿತ್ತು, ನಂದು ಮುಂಬೈಯಿಂದ ಬಡ್ಕೊಂಡು ಬರುವಾಗ ಇಶ್ಯೂ ಬಂದಿತ್ತು ನಂದು. ಓ ಹೌದಾ? ಮುಂಬೈಯಿಂದ ಫುಲ್ ಡೇ ಹೊಡೆದಾಕ್ದೆ ಕಂಪ್ಲೀಟ್ ಆಗಿ. ಹಾಂ ಸೊ ಅವಾಗ ಗೊತ್ತಾಯ್ತು ಏನು ಮಗಂದು ಅಂತ. 1 ತಿಂಗಳು ಗಾಡಿ ಬಿಟ್ಟಿದ್ದು. ಓ ಅಂದರೆ ಇವಾಗ ಒಳಗಡೆ ಇಂಜಿನ್ ಹೆಡ್ ಎಲ್ಲ ಓಪನ್ ಮಾಡಿಬಿಟ್ಟು ಓಪನ್ ಮಾಡಿ ಟೈಮಿಂಗ್ ಚೈನ್ ಎಲ್ಲ ಚೇಂಜ್ ಆಗಿದೆ. ಚೇಂಜ್ ಮಾಡಿದ್ರು. ಇವಾಗ ಏನು ಇಶ್ಯೂ ಇಲ್ಲಲ್ಲ? ಇಲ್ಲ, ಆರಾಮಾಗಿ ನುಗ್ಗುತ್ತೆ ಹಂಗೆ. ಅವ್ರು ಕುತ್ಕೊಂಡು ಕಸ್ಟಮರ್ಸ್ ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊಂಡು R&D ಮಾಡಿ ಸೊಲ್ಯೂಷನ್ ಕೊಡೋದು ಬಿಟ್ಟು ನೀನು ಡಿಫೇಮ್ ಮಾಡಬೇಡ ನಮ್ಮ ಗಾಡಿನ ಅದು ಇದು ಅಂದ್ಕೊಂಡ್ರೆ ಹೆಂಗೆ? ಇದು ಒಂದೇ ಗಾಡಿ ನಾನು ನೋಡಿರೋದು 500cc ಸಬ್ ಕ್ಯಾಟಗರಿಲಿ 450 500 200 ಟಚ್ ಮಾಡೋದು. ಏರೋಡೈನಮಿಕ್ಸ್ ಸಕ್ಕತ್ತಾಗಿದೆ. ನಾನು 120 130 ಚಚ್ತಾ ಇದ್ದೀನಿ. ಹಾಂ ಹಿಂದ್ಗಡೆ ಇಲ್ಲೇ ನಾನು 165 ಇದ್ದೀನಿ.
ಇವ್ರು ಹಾಗೆ ಟೇಕ್ ಓವರ್ ಬಿಡ್ತಾರೆ. ನಮ್ದು ಅಷ್ಟೇ ಗುರು, ನಮ್ಮದು 170 175 ತನಕ. ನಿಮ್ದು ಒಂದು 20-30 ಸ್ಪೀಡ್ ಜಾಸ್ತಿ ಇವಾಗ ಕರೆಕ್ಟಾಗಿ ಟಚ್ ಮಾಡಿಬಿಡುತ್ತೆ ನಿಮ್ಮದು. ನೋಡ್ತಾ ಇದ್ದೆ ಟಚ್ದೆ ನಾನು ಚಚ್ಬಿಟ್ಟೆ ನಾನು ಇವತ್ತು. ಫುಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಿಂದೆ ಉಳ್ಕಂತಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಎಲ್ಲಿ ಫುಲ್ ಪಕ್ಕದಲ್ಲೇ ಹೊಡಿ. ಏನು ಗಾಡಿ ಬ್ರೋ ಇದು, ಏನು ಅನ್ಕೊಂಡಿದ್ದೀರಾ? ಒಳ್ಳೆ ಗಾಡಿ ಬ್ರೋ. You just gotta be fearless. 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 ಇನ್ನೇನು ದೇವಸ್ಥಾನಕ್ಕೆ ಹೋಗೋಣ. ಇಲ್ಲೊಂದಿದೆ, ಆ ಗುಡ್ಡೆ ಮೇಲೆ ಒಂದು ದೇವಸ್ಥಾನ ಇದೆ ನೋಡಿ. ಬಟ್ ಅಲ್ಲಿ ಬೇಡ, ಇವಾಗ ಇದೊಂದು ಮಾಡಿಬಿಟ್ಟು ಮುಗಿಸಿ ಹೋಗೋಣ. ನೋಡಿ ಬಾಯ್ಸ್ ಹೆಂಗೆ ಬರ್ತವ್ರೆ. RS 457 ಅಷ್ಟೇ. ಇದೆಲ್ಲ ಫುಲ್ಲು ಕೆರೆ ತುಂಬಿರ್ಬೇಕಿದು, ಎಲ್ಲ ನೀರು ಖಾಲಿ ಆಗ್ಬಿಟ್ಟು. ಮಳೆನೇ ಇಲ್ಲ ಜಾಸ್ತಿ. ಬಟ್ ರೂಟ್ ನೋಡಿ ಏನು ಸಖತ್ತಾಗಿದೆ ಇದು. ಇಲ್ಲವ್ರಿಗೆ ನೀರು ಇದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿ ಕಾಣೋದು ಇವಾಗ. ಇಲ್ಲಿ ಪಾರ್ಕಿಂಗು ಇದೆ. ಟೂ ವೀಲರ್ಗಿಲ್ಲ, ಕಾರ್ಗೆ ಮಾತ್ರ. ಟೂ ವೀಲರ್ಗಿಲ್ಲ 3 ಸತಿ ಹೇಳ್ತಾ ಇದ್ದೀನಿ. ಕಾರಿಗೆ ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ, ಟೂ ವೀಲರ್ಗೆಲ್ಲ ಏನಿಲ್ಲ. ಚೆನ್ನಾಗಿದೆ. ಅಲ್ಲಿ ಮೇಲೆ ಬಿಡಲ್ವಾ? ಜಾಗ ಇಲ್ವಾ? ಇಲ್ಲೇ ಹಾಕೊಂಡ್ಬಿಡೋದಾ? ಅಲ್ಲಿ ಮೇಲೆ ತನಕ ಹೋಗ್ಬೋದು. ಇದು ಬೇರೆ ಏನು ನಡ್ಕೊಂಡು ಹೋಗ್ತಾರಲ್ಲ, ಸ್ಟೆಪ್ಸ್ ಹತ್ತಿ ಹೋಗಿದ್ದು ಫುಲ್ ಮೇಲೆ ತನಕ ಹೋಗೋದಂದ್ರೆ ಹೋಗ್ಬೋದು. ಅಲ್ಲಿ ಜಾಗನೇ ಇಲ್ಲ ಅಂತ, ಕಾರ್ಗಳು ಫುಲ್ ನಿಂತ್ಕೊಂಡ್ಬಿಟ್ಟವೆ ಅಂತ. ಹೋಗೋದಾ? ಇಲ್ಲ ಪೇ ಮಾಡಬೇಕಾ? ಇಲ್ಲೇ ಪರವಾಗಿಲ್ವಾ? ಅಲ್ಲಿ ಕೆಳಗೆ ಕಿಸ್ಕೊಂತ ಇದ್ದಾರೆ. ಓಕೆ, ಅದು ಕಾರಿಗೆ ಮಾತ್ರ ತೊಗೊಂತಾರೆ, ಕಾರಿಗೆ ಮಾತ್ರ. ಇವ್ರು ಇದಕ್ಕೆ ಹೇಳಿದ್ದು, ಕಾರ್ಗಳು ಹಿಂಗೆ ನಿಲ್ಲಿಸ್ಬಿಟ್ಟವೆ, ಜಾಗ ಇದೆಯೋ ಇಲ್ಲೋ ಅಂದ್ಬಿಟ್ಟು ಹೇಳಿದ್ದು ಇದಕ್ಕೇನೆ ಅವರು. ಇದೆ ಅಂತೆ ಜಾಗ. ಎಲ್ಲಿ ನಿಲ್ಲಿಸ್ಕೊಳ್ಳೋಣ ಬ್ರೋ? ಅಲ್ಲೆಲ್ಲ ಜಾಗ ಇದೆಯಾ? ನಮ್ಮ ಸುದೀಪ್ ಅವ್ರು ಒಳ್ಳೆ ಜಾಗ ಹುಡುಕ್ಬಿಟ್ಟವ್ರೆ. ಸೂಪರ್ ಬ್ರೋ, ಏನು ಜಾಗ ಹಿಡ್ಕೊಂಡ್ಬಿಟ್ಟಿದ್ದೀರಾ? ಇನ್ನೇನು ಮೇಲಕ್ಕೆ ಹೋಗೋಣ. ಇಲ್ಲಿ ಫುಲ್ಲು ಇವಾಗ ನಾನ್ ವೆಜ್ ಊಟ ನಡೀತಾ ಇದೆ ನರಸಿಂಹಸ್ವಾಮಿಗೆ. ಬಟ್ ಇವತ್ತು ಶನಿವಾರ ನಾವು ತಿನ್ನೋಕ್ಕಾಗಲ್ಲ. ಇನ್ನೊಂದು ಇವರು ಶನಿವಾರ ತಿನ್ನೋಕ್ಕಾಗಲ್ಲ. ಶನಿವಾರ ಇರ್ತಾ ಇರಲಿಲ್ಲ ಅಂದರು, ಶ್ರಾವಣ ಅಂದ್ಬಿಟ್ಟು ನಾನು ತಿನ್ನೋಕ್ಕಾಗಲ್ಲ. ಯಾರೋ ಏನೋ ಬೈಕೊಂಡವ್ರೆ ಅಂದ್ಕೊಂಡಿದ್ದೀವಿ. ತಿನ್ನಬಾರ್ದು ಇವರು, ಘಮ ಘಮ ಅಂತ ಇದೆ ಬ್ರೋ. ಮಟನ್ ಅಲ್ಲ ಅದು? ಮಟನ್ ನೋಡಿ ಅದ.
ಅಲ್ಲ ಇನ್ನೇನು 10 ನಿಮಿಷ ಆಗತ್ತಂತೆ ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ಇಷ್ಟು ದೂರ ಬಂದಿದ್ದೀವಿ. ಈಗ ವಾಪಸ್ ಹೋಗೋದು ಹಂಗೆ ಅಲ್ವಾ? ಹೋಗೋಣ, ದರ್ಶನ ಮಾಡ್ಕೊಂಡೆ ಹೋಗೋಣ. ತಗೊಂಡಿಲ್ಲ ಅದಕ್ಕೆ ಒಂದೇ ಒಂದು ನಿಮಿಷ. ಪಾಪ ಗುರು ಆಯ್ತು ಗುರು, ಹೆಂಗೋ ದರ್ಶನ ತಗೊಂಡ್ವಿ ಎಲ್ಲ ಬ್ರೋ. ಸ್ಕ್ರೀನು ಹಾಕ್ಬಿಟ್ರು ಬ್ರೋ. ಮುಗೀತು ಬ್ರೋ, ಲಾಸ್ಟ್ ನಮ್ಮ ದರ್ಶನ. ಜಾಸ್ತಿ ತಗೊಂಡ್ರಾ ಅವ್ರಿಗೆ? ತಿನ್ಲ ಇದು? ಓಹೋ, ಎಲ್ಲ ಏನು ಸಖತ್ತಾಗಿದೆ ಬ್ರೋ, ಪ್ರಸಾದ ಅದು. ಇದು ಲಡ್ಡು ಗಿಡ್ಡು ನಿಮಗೆ ನನಗೆ 3 ತಗೊಳ್ಳಿ. ಯಾಕೆ? ಲಡ್ಡು ಎರಡೆರಡು ಲಡ್ಡುಗಳು ತಗೊಂಡು ಹೋಗಿ ದೇವಸ್ಥಾನ. ನೀರು ತೆಗಿತಾ. ಅಲ್ಲೇ ಚಾರ್ಜ್ಗೆ ಹಾಕ್ಬಿಡ್ತೀನಿ. ಓಕೆ, ಜೈ ಶ್ರೀರಾಮ್. ಓಕೆ, ಸೊ ಈ ಬ್ಯೂಟಿಫುಲ್ ವ್ಯೂ ನೀವು ನೋಡಬೇಕಂದ್ರೆ ಶನಿವಾರ ಆ್ಯಂಡ್ ಭಾನುವಾರ ಮಾತ್ರ ಈ ದೇವಸ್ಥಾನ ಓಪನ್ ಇರುತ್ತೆ. ಒಂದಷ್ಟು ಜನರು ಇರ್ತಾರೆ, ತಿನ್ನಕ್ಕೆ ಪ್ರಸಾದ ಸಿಗುತ್ತೆ. ಇವತ್ತು ಏನು ಗೊತ್ತಿಲ್ಲ, ನಾನ್ ವೆಜ್ ಊಟನೂ ಇತ್ತು ನರಸಿಂಹಸ್ವಾಮಿಗೆ, ಮಟನ್ನು. ಆದರೆ ನಾವು ತಿನ್ನಕ್ಕೆ ಆಗ್ತಾಯಿಲ್ಲ, ತಿನ್ನಂಗೂ ಇಲ್ಲ ಶ್ರಾವಣದಲ್ಲಿ. ಸೊ ಯಾರೆಲ್ಲ ನಾನ್ ವೆಜ್ ತಿನ್ನಂಗಿದ್ರೆ ಸಂಡೇ ಬರ್ಬೋದು. ಮೋಸ್ಟ್ಲಿ ಸ್ಯಾಟರ್ಡೆ ಯಾರು ತಿನ್ನಲ್ಲ ಅವರು. ಫೈನ್, ಬನ್ನಿ ಹೋಗೋಣ. ನರಸಿಂಹಸ್ವಾಮಿ ಕಾಪಾಡಪ್ಪ, ನಿನ್ನ ಕೃಪೆ ಯಾವತ್ತೂ ನಮ್ಮ ಮೇಲೆ ಇರಲಿ. ಏನು ಸಕ್ಕತ್ತಾಗಿದೆ ಇಲ್ಲಿಂದ ವ್ಯೂ ನೋಡಿ. ಯಾವ್ದು ಬ್ರೋ? ನಾನು ಬ್ಲಾಗೆ ಹಾಕ್ತೀನಲ್ಲ, ಫಾಲೋ ಮಾಡಿ ನನಗೆ. ಅಲ್ಲೇ ಇದೆ, ನೀವೇನಾ ಕೇಳಿದ್ದು? ಹೌದಾ? ನಿಮಗೆ ಇದರಲ್ಲಿ ನನಗೆ ನಿಮ್ಮ ಇಮೇಲ್ ಐ ಡಿ ಇದೆ ಅಲ್ವಾ, ನನ್ನ ಇನ್ಸ್ಟಾಗ್ರಾಮ್ ಮೇಲೆ DM ಮಾಡಿ. ನಾನು ಅಲ್ಲಿಂದ ನಿಮಗೆ ಇದು ಕಳಿಸ್ತೀವಲ್ಲ ಗೂಗಲ್ ಡ್ರೈವಿಂದ, ಅಲ್ಲಿಂದ ಕಳಿಸ್ಕೊಟ್ಬಿಡ್ತೀನಿ ಲಿಂಕು. ಓಕೆನಾ? ನಿಮ್ಮ ಹೆಸರೇನು? ಕಾರ್ತಿಕ್ ಅಂತನಾ? ಓಕೆ, ಥ್ಯಾಂಕ್ ಯು. ಅಂತೂ ಇಂತೂ ಇವತ್ತಿನ ರೈಡ್ ಮುಗೀತು. ಹೋಗ್ತಾ ಏನಾದರೆ ಊಟ ಮಾಡ್ಕೊಂಡು ಹೋಗೋಣ ಅಂತವ್ರೆ. ಹೊಟ್ಟೆ ಸೀತಾ ಇದೆ ಪಾಪ ನಮ್ಮ ಕಿಶನ್ ಅವ್ರಿಗೆ. ಸೊ ಮಾಡಿಕೊಂಡು ಇನ್ನೇನು ಮನೆಗೆ ಹೋಗೋಣ. ಇದೆಲ್ಲ ಕೆರೆ, ಏನು ನೀರೇ ಇಲ್ಲ ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ ವಾಪಸ್ ಸಿಗ್ತೀನಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ. ಟೇಕ್ ಕೇರ್, ಬಾಯ್.